ಮೊದಲನೆಯ ಪ್ರಶ್ನೆ, ಕಾಲುಗಳಿಂದ ರುಚಿ ನೋಡುವಂತಹ ಜೀವಿ ಯಾವುದು? ಎ ಚಿಟ್ಟೆ, ಬಿ ಹಾವು, ಸಿ ಪಾರಿವಾಳ, ಡಿ ಮೊಲ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಚಿಟ್ಟೆ. ಎರಡನೆಯ ಪ್ರಶ್ನೆ, ಕಬ್ಬಿಣದ ವಸ್ತುಗಳನ್ನು ಸಹ ತಿಂದು ಅರಗಿಸಿಕೊಳ್ಳುವಂತಹ ಏಕೈಕ ಜೀವಿ ಯಾವುದು? ಎ ಹದ್ದು, ಬಿ ಮೊಸಳೆ, ಸಿ ಕೋಳಿ, ಡಿ ನಾಯಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಮೊಸಳೆ. ಮೂರನೆಯ ಪ್ರಶ್ನೆ, ಹಾಸಿಗೆ ಬಳಿ ಯಾವ ವಸ್ತುವನ್ನು ಇಡಬಾರದು? ಎ ದುಡ್ಡು, ಬಿ ತಿಂದ ತಟ್ಟೆ, ಸಿ ಮೊಬೈಲ್ ಫೋನ್, ಡಿ ಬಂಗಾರದ ಆಭರಣಗಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ತಿಂದ ತಟ್ಟೆ. ನಾಲ್ಕನೆಯ ಪ್ರಶ್ನೆ, ಎದೆ ಹಾಲಿನ ಸಮಸ್ಯೆಗೆ ಏನು ತಿನ್ನಬೇಕು? ಎ ತರಕಾರಿಗಳು, ಬಿ ಹಣ್ಣುಗಳು, ಸಿ ಗಿಣ್ಣು, ಡಿ ಮೆಂತೆಕಾಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಮೆಂತೆಕಾಳುಗಳು. ಐದನೆಯ ಪ್ರಶ್ನೆ, ದೇಹ ತಂಪಾಗಿಸಲು ಯಾವ ಹಣ್ಣನ್ನು ನಾವು ತಿನ್ನಬೇಕು? ಎ ಬಾಳೆಹಣ್ಣು, ಬಿ ಸಪೋಟ ಹಣ್ಣು, ಸಿ ಕಲ್ಲಂಗಡಿ ಹಣ್ಣು, ಡಿ ಆರೆಂಜ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಕಲ್ಲಂಗಡಿ ಹಣ್ಣು. ಆರನೆಯ ಪ್ರಶ್ನೆ, ಭದ್ರಾ ಜಲಾಶಯ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತದೆ? ಎ ಮಂಗಳೂರು, ಬಿ ಶಿವಮೊಗ್ಗ, ಸಿ ಧಾರವಾಡ, ಡಿ ಕೋಲಾರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಮಂಗಳೂರಿನಲ್ಲಿ. ಏಳನೆಯ ಪ್ರಶ್ನೆ, ಯಾವ ರಾಜ್ಯವನ್ನು ದಕ್ಷಿಣದ ಕಾಶ್ಮೀರ ಎಂದು ಕರೆಯಲಾಗುತ್ತದೆ? ಎ ಕರ್ನಾಟಕ, ಬಿ ಕೇರಳ, ಸಿ ಬಿಹಾರ್, ಡಿ ಗೋವಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕೇರಳ. ಎಂಟನೆಯ ಪ್ರಶ್ನೆ, ಪಾಂಡವರು ಎಷ್ಟು ವರ್ಷಗಳ ಕಾಲ ಅಜ್ಞಾತವಾಸವನ್ನು ಮಾಡಿದರು? ಎ 2 ವರ್ಷ, ಬಿ 5 ವರ್ಷ, ಸಿ 1 ವರ್ಷ, ಡಿ 3 ವರ್ಷಗಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ 1 ವರ್ಷಗಳು. ಒಂಬತ್ತನೆಯ ಪ್ರಶ್ನೆ, ಕರ್ನಾಟಕದ ಅತ್ಯಂತ ಚಿಕ್ಕ ಜಿಲ್ಲೆ ಯಾವುದು? ಎ ಚಿಕ್ಕಮಗಳೂರು, ಬಿ ಬೆಂಗಳೂರು, ಸಿ ಕೋಲಾರ, ಡಿ ಶಿವಮೊಗ್ಗ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಚಿಕ್ಕಮಗಳೂರು ಜಿಲ್ಲೆ. ಹತ್ತನೆಯ ಪ್ರಶ್ನೆ, ರಾಷ್ಟ್ರಪತಿಯ ಅಧಿಕಾರ ಅವಧಿ ಎಷ್ಟು ವರ್ಷಗಳು? ಎ 3 ವರ್ಷಗಳು, ಬಿ 5 ವರ್ಷಗಳು, ಸಿ 2 ವರ್ಷಗಳು, ಡಿ 4 ವರ್ಷಗಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 5 ವರ್ಷಗಳು. 11ನೆಯ ಪ್ರಶ್ನೆ, ಪುರಾಣಗಳ ಪ್ರಕಾರ ವಿಷ್ಣುವಿನ ಮೊದಲ ಅವತಾರ ಯಾವುದು? ಎ ವರಾಹ ಅವತಾರ, ಬಿ ಗರುಡ ಅವತಾರ, ಸಿ ಮತ್ಸ್ಯ ಅವತಾರ, ಡಿ ಕೂರ್ಮ ಅವತಾರ. ಸರಿಯಾದ ಉತ್ತರ ಆಪ್ಷನ್ ಸಿ ಮತ್ಸ್ಯ ಅವತಾರ. 12ನೆಯ ಪ್ರಶ್ನೆ, ಯಾವ ಕ್ಷೇತ್ರಕ್ಕೆ ಪಂಪ ಪ್ರಶಸ್ತಿಯನ್ನು ನೀಡಲಾಗುತ್ತದೆ? ಎ ಸಂಗೀತ, ಬಿ ಕ್ರೀಡೆ, ಸಿ ಚಿತ್ರಕಲೆ, ಡಿ ಸಾಹಿತ್ಯ.
ಸರಿಯಾದ ಉತ್ತರ ಆಪ್ಷನ್ ಡಿ ಸಾಹಿತ್ಯಕ್ಕೆ. 13ನೆಯ ಪ್ರಶ್ನೆ, ಕೇರಳದ ಅತ್ಯಂತ ದೊಡ್ಡ ಜಿಲ್ಲೆ ಎಂದು ಯಾವುದನ್ನು ಕರೆಯಲಾಗುತ್ತದೆ? ಎ ತಿರುವನಂತಪುರಂ, ಬಿ ವೈನಾಡ್, ಸಿ ಇಡುಕ್ಕಿಯ, ಡಿ ಮಲಪ್ಪುರಂ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಇಡುಕ್ಕಿಯ. 14ನೆಯ ಪ್ರಶ್ನೆ, ಯಾವ ನದಿಯಲ್ಲಿ ಮೊದಲು ವಜ್ರಗಳು ಸಿಗುತ್ತಿದ್ದವು? ಎ ಯಮುನಾ ನದಿ, ಬಿ ಕಾವೇರಿ ನದಿ, ಸಿ ಕೃಷ್ಣಾ ನದಿ, ಡಿ ಗಂಗಾ ನದಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಕೃಷ್ಣಾ ನದಿಯಲ್ಲಿ. 15ನೆಯ ಪ್ರಶ್ನೆ, ಯಾವ ಅಕ್ಕಿಯನ್ನು ತಿಂದರೆ ನೀವು ಹೆಚ್ಚು ಕಾಲ ಬದುಕಬಹುದು? ಎ ಕೆಂಪು ಅಕ್ಕಿ, ಬಿ ಮಸೂರಿ ಅಕ್ಕಿ, ಸಿ ಬ್ರೌನ್ ರೈಸ್, ಡಿ ಹಂಸ ಅಕ್ಕಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಬ್ರೌನ್ ರೈಸ್. 16ನೆಯ ಪ್ರಶ್ನೆ, ತಮಿಳುನಾಡಿನ ರಾಜಧಾನಿ ಯಾವುದು? ಎ ಕರೂರ್, ಬಿ ಚೆನ್ನೈ, ಸಿ ಕನ್ಯಾಕುಮಾರಿ, ಡಿ ಮದುರೈ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಚೆನ್ನೈ. 17ನೆಯ ಪ್ರಶ್ನೆ, ರಾಮಾಯಣವನ್ನ ಬರೆದವರು ಯಾರು? ಎ ವಾಲ್ಮೀಕಿ, ಬಿ ವೇದವ್ಯಾಸರು, ಸಿ ಕನಕದಾಸರು, ಡಿ ಪುರಂದರದಾಸರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಗುರು ವೇದವ್ಯಾಸರು. ಪ್ರಿಯ ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೂ ಇಂತಹ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭವಾಗಲಿ. ಶುಭ ಸಂಜೆ.